ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದು ಮುಳುಗಡೆ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದ್ದು ನದಿಗಳು ಡ್ಯಾಂಗಳ ಒಡಲು ಪರಿತಾಗಿದೆ. ಡ್ಯಾಂ ನೀರು, ನದಿ ನೀರು ನಂಬಿ ಬೆಳೆ ಮಾಡಬೇಡಿ, ಈ ವರ್ಷ ಬರದ ಛಾಯೆ ಹೆಚ್ಚಿದೆ ಅಂತ ಜನಪ್ರತಿನಿಧಿಗಳು ರೈತರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಎಲ್ಲೋ ನೀನೋ ಎಫೆಕ್ಟ್ನಿಂದ ಇಲ್ಲಿ ಜಿಲ್ಲೆಯಲ್ಲಿ ಬರ ಆತಂಕ ಸೃಷ್ಟಿಯಾಗಿದೆ. ಇಡೀ ರಾಜ್ಯಾದ್ಯಂತ ಕೈಕೊಟ್ಟ ಮುಂಗಾರು ಮಳೆ ಬಾಗಲಕೋಟೆಯಲ್ಲಿ ತ್ರಿವಳಿ ನದಿಗಳ ಒಡಲು ಖಾಲಿಯಾಗಿದೆ. ಇನ್ನು ಮಳೆ ಕೊರತೆಯಿಂದ ಬತ್ತಿದ ತ್ರಿವಳಿ ನದಿಗಳ ಒಡಲು ಮಳೆ ಕೊರತೆ ಮತ್ತೆ ಜಿಲ್ಲೆಗೆ ತಟ್ಟಿದೆ. ಒಂದೆಡೆ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ರೆ ಮತ್ತೊಂದು ಕಡೆ ನದಿಗಳ ಒಡಲು ಖಾಲಿ ಕಾಣ್ತಿದೆ. ಅಂದಹಾಗೆ ಇಂತಹ ಬರದ ಛಾಯೆ ಆವರಿಸಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ತ್ರಿವಳಿ ನದಿಗಳ ಒಡಲು ಖಾಲಿಯಾಗಿದ್ದು ಡ್ಯಾಂಗಳಲ್ಲಿ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ತಲುಪಿದೆ. ಇದೀಗ ಜಿಲ್ಲೆಗೆ ಎಲ್ ನೀನೋ ಎಫೆಕ್ಟ್ ಬೀರಿದೆ. ಈ ವರ್ಷ ಬರಗಾಲ ಫಿಕ್ಸ್ ಎಂದು ಹವಾಮಾನ ಇಲಾಖೆ ಮೂಲಗಳಿಂದ ಮಾಹಿತಿ ಖಚಿತವಾಗಿದ್ದು ರೈತರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಎಲ್ ನೀನೋ ಭಾಳ ನಮಗೆ ನೋವು ತರ್ತಕ್ಕಂಥದ್ದು, ಭಾರಿ ಆತಂಕ ಹುಟ್ಟಿಸಿದೆ. ಮುಂದೆ ರೈತನ ಸ್ಥಿತಿ ಏನಪ್ಪ ಅಂತಕ್ಕಂಥದ್ದು ನಮ್ಗೆ ಕಾಡ್ತಾ ಇದೆ. ನಾನು ವಿನಂತಿ ಮಾಡ್ಕೊತಿದ್ದೀನಿ ರೈತರಿಗೆ, ತಾವು ನೀರು ಹೆಚ್ಚು ಬೇಕಾದ ಬೆಳೆಗಳನ್ನು ದಯಮಾಡಿ ಬೆಳಿಲಿಕ್ಕೆ ಹೋಗಬೇಡಿ. ಡ್ಯಾಮ್ನಲ್ಲಿ ಇನ್ನೂವರೆಗೆ ನೀರು ಬಂದಿಲ್ಲ. ಡ್ಯಾಮನ್ನು ನಂಬಿ ನೀವು ಬೆಳೆಗಳನ್ನ ಹಾಕೋದನ್ನು ಈ ಸದ್ಯ ಬೇಡ. ಯಾಕಂದರೆ ಈ ಸದ್ಯ ಅಂತೂ ಡ್ಯಾಮ್ಗಳು ಖಾಲಿ ಇದ್ದಾವೆ. ಇನ್ನು ಜಿಲ್ಲೆಯಲ್ಲಿ ರೈತರ ಬೆಳೆಗಳಿಗೆ ಸಮರ್ಪಕ ನೀರು ಮಾತ್ರ ಕನಸಾಗಿದೆ. ಬರ ಮುನ್ಸೂಚನೆ ಇರೋದ್ರಿಂದ ಜನ ಜಾನುವಾರುಗಳು ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ. ಸದ್ಯ ಮಹಾರಾಷ್ಟ್ರದಲ್ಲಿನ ಮಳೆಯಿಂದ ಕೃಷ್ಣಾ ನದಿಗೆ ಬರ್ತಾ ಇರೋ ನೀರು ಔಷಧಿಯಂತೆ ಹರಿದು ಬರ್ತಿದೆ. ಆದರೆ ಅದನ್ನ ಬೆಳೆಗಳಿಗೆ ಬಳಕೆ ಮಾಡ್ತೀವಿ ಅಂತ ರೈತರು ಹೇಳ್ತಿದ್ದಾರೆ. ಹೀಗಾಗಿ ನದಿ ಡ್ಯಾಂ ನೀರು ನಂಬಿ ಬೆಳೆ ಹಾಕಬೇಡಿ ಎಂದು ರೈತರಲ್ಲಿ ತಿಮ್ಮಾಪುರ ಮನವಿ ಮಾಡಿದ್ದಾರೆ. ಅವ್ರಿಗೆ ವಿನಂತಿ ಮತ್ತೆ ಮಗದೊಮ್ಮೆ ವಿನಂತಿ ಮಾಡ್ಕೋತಿದ್ದೀನಿ, ದಯಮಾಡಿ ಈ ಸಲ ಬರಗಾಲದ ಛಾಯೆ ಇದೆ. ತಾವು ಮಳೆ ಆಧಾರಿತ ಬೆಳೆಗಳಿಗೂ ತೊಂದರೆ ಇದೆ, ಇಲ್ಲಿ ನದಿ ಆಧಾರಿತ ಬೆಳೆಗಳಿಗೂ ತೊಂದರೆ ಇದೆ. ದಯಮಾಡಿ ಇದು ಬಂದಂಥದ್ದು ನೇಚರ್, ದೇವರು ಕೊಟ್ಟಂಥದ್ದು, ಪ್ರಕೃತಿಗೆ ಕೊಟ್ಟಂಥದ್ದು ಗೊತ್ತಿಲ್ಲ. ಇದನ್ನೊಂದು 149 ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇಂತಹ ಕಠಿಣ ಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಎದುರಿಸಲಿಕ್ಕೆ ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ತಯಾರಿ ಇದೆ. ಒಟ್ನಲ್ಲಿ ವಿಶ್ವಮಟ್ಟದಲ್ಲಿ ಎಲ್ ನೀನೋ ಸೃಷ್ಟಿಸಿರೋ ಹವಾಮಾನ ವೈಪರೀತ್ಯದಿಂದ ಬರದ ಛಾಯೆ ಮುನ್ಸೂಚನೆ ಸಿಕ್ಕಿದ್ದು ಜಿಲ್ಲೆಯ ರೈತರು ನದಿ ಡ್ಯಾಂ ನೀರು ನಂಬಿ ಬಿತ್ತನೆ ಕಾರ್ಯ ಕೈಗೊಳ್ಳಬೇಡಿ ಎನ್ನುತ್ತಾ ಪ್ರಕೃತಿಯ ಮುನಿಸು ಎದುರಿಸುವುದಕ್ಕೆ ಸರ್ಕಾರ ಸಿದ್ಧತೆ ನಡೆಸಿದಂತಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.